ಆತ್ಮೀಯ ವಿದ್ಯಾರ್ಥಿಗಳೇ, ಬಹುಪದೋಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಅಭ್ಯಾಸ 2.2ರಲ್ಲಿ ರೋಮನ್ ನಂಬರ್ 2ರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ. ಈ ಕೆಳಗಿನ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ನೀಡಿರ್ತಾರೆ. ಅವುಗಳಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬಹುಪದೋಕ್ತಿಯ ರೂಪದಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಮೊದಲನೇದು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ಶೂನ್ಯತೆಗಳ ಮೊತ್ತ ಅಂದ್ರೆ 1/4 ಕೊಟ್ಟಿದ್ದಾರೆ. ಇಲ್ಲಿ ಗುಣಲಬ್ಧ ಅಂದ್ರೆ 1 - 1 ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದನ್ನ ನಾವೇನ್ ಮಾಡಬೇಕು, ವರ್ಗ ಬಹುಪದೋಕ್ತಿಯಲ್ಲೇ ಬರೀಬೇಕಾಗಿರೋದ್ರಿಂದ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಇಸ್ ಈಕ್ವಲ್ ಟು ax² + bx + c ಇಸ್ ಈಕ್ವಲ್ ಟು 0 ಆಗಿರಲಿ ಅಂತ ತಗೋಬೇಕು. ಇಲ್ಲಿ ಫಸ್ಟ್ ಒನ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1/4. ಇದರ ಸೂತ್ರ ಏನಪ್ಪ ಅಂದ್ರೆ -b/a. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಎಷ್ಟಿದೆಪ್ಪ ಅಂದ್ರೆ -1 ಕೊಟ್ಟಿದ್ದಾರೆ. ಇವೆರಡನ್ನ ಇದನ್ನ ನೋಡ್ಕೊಂಡು ನಾವು ವ್ಯಾಲ್ಯೂ ಆಫ್ a, ವ್ಯಾಲ್ಯೂ ಆಫ್ b, ವ್ಯಾಲ್ಯೂ ಆಫ್ c ಅನ್ನ ಬರ್ಕೋಬೇಕಾಗುತ್ತೆ. a ಇಸ್ ಈಕ್ವಲ್ ಟು ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. b ಏನಪ್ಪ ಅಂದ್ರೆ ಇಲ್ಲಿ ಮೈನಸ್ ಇದೆ, ಮೈನಸ್ ಇನ್ ಮೈನಸ್ 1/4ಕ್ಕೆ 1/4 ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 1/4. c ಇಸ್ ಈಕ್ವಲ್ ಟು -1ಕ್ಕೆ -1 ಅಂತಕ್ಕಂಥದ್ದು. ಅದೇ ರೀತಿನೇ ನಾವು ಇಲ್ಲಿ ಅಪೇಕ್ಷಿತ ಬಹುಪದೋಕ್ತಿ ಏನಾಗಿರಲಿ ಅಂತ ಬರ್ಕೊಂಡಿದೀವಪ್ಪ ಅಂದ್ರೆ ax² + bx + c ಇಸ್ ಈಕ್ವಲ್ ಟು 0 ಆಗಿರಲಿ ಅಂತ ಬರ್ಕೊಂಡಿರೋದ್ರಿಂದ ಈಗ ax² ಅದನ್ನು ಬರ್ಕೊಂಡಾದ್ಮೇಲೆ a ಅಂದ್ರೆ x² ಬರಬೇಕು. a ಅಂದ್ರೆ ಏನ್ ಬರ್ಕೊಂಡಿದೀವಿ 1x² ಪ್ಲಸ್ b ಏನಪ್ಪ ಅಂದ್ರೆ -1/4 ಇಂಟು ಬ್ರಾಕೆಟ್ x ಪ್ಲಸ್ c ಏನಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇರೋ ಸೂತ್ರದಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ -1ಕ್ಕೆ -1. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ x² ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 1/4ಕ್ಕೆ 1/4 x ಗೆ x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 1ಕ್ಕೆ 1 ಇಸ್ ಈಕ್ವಲ್ ಟು 0. ನಾವು ಇಲ್ಲಿ ಇದು ವರ್ಗ ಬಹುಪದೋಕ್ತಿ ಅಪೇಕ್ಷಿತ ಬಹುಪದೋಕ್ತಿ ax² + bx + c ರೂಪದಲ್ಲಿ ಇರೋದ್ರಿಂದ b ಬೇರೆ ಇಲ್ಲಿ ಭಿನ್ನರಾಶಿಯ ರೂಪದಲ್ಲಿ ಇರೋದ್ರಿಂದ ನಾವು ಇದ್ರ ಕೆಳಗಡೆ ಏನಿಲ್ಲ ಒಂದಿರುತ್ತೆ, ಇದ್ರ ಕೆಳಗಡೆ ಏನಿಲ್ಲ ಒಂದಿರುತ್ತೆ. ಹೀಗಾಗಿ 1 4 1 ಲಾಸ ಕಂಡಿಡಿದ್ರೆ 4 ಆಗುತ್ತೆ. ಅದಾಗಿ ಶಾರ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಈ ಭಿನ್ನರಾಶಿಯಲ್ಲಿ ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆ ಈ 4ಅನ್ನ ಎಲ್ಲದಕ್ಕೂ ಗುಣಿಸ್ಕೊಂತ ಹೋಗ್ಬೇಕಂದ್ರೆ x² ಗೂ x ಗೂ ಮತ್ತು ಕಾನ್ಸ್ಟೆಂಟ್ ನಂಬರ್ ಗೆ ಗುಣಿಸಿದಾಗ ಅಂದ್ರೆ 4 × x², 4x² ಆಗುತ್ತೆ. ಮೈನಸ್ ಇನ್ ಮೈನಸ್ ಇಲ್ಲಿ ಇಂಟು 4 ಮಾಡಿದಾಗ 4ಕ್ಕೂ 4ಕ್ಕೂ ಕ್ಯಾನ್ಸಲ್ ಆಗಿ ಬರೀ x² ಉಳಿಯುತ್ತೆ. ಇಲ್ಲಿ ಇಂಟು 4 ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 4 × 1 4 ಇಸ್ ಈಕ್ವಲ್ ಟು x². ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ಬಹುಪದೋಕ್ತಿ ಯಾವಪ್ಪ ಅಂದ್ರೆ 4x² - x - 4 ಇಸ್ ಈಕ್ವಲ್ ಟು 0 ಅಂತಕ್ಕಂಥದ್ದು. ಅದೇ ರೀತಿನೇ ಎರಡನೇ ಲೆಕ್ಕ √2 - 1/3 ಅಂತಕ್ಕಂಥದ್ದು. ಈ √2 ಅಂತಕ್ಕಂಥದ್ದು ಶೂನ್ಯತೆಗಳ ಮೊತ್ತ ಆಗಿರುತ್ತೆ. 1/3 ಅಂತಕ್ಕಂಥದ್ದು ಶೂನ್ಯತೆಗಳ ಗುಣಲಬ್ಧ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಅಪೇಕ್ಷಿತ ಬಹುಪದೋಕ್ತಿ ax² + bx + c ಇಸ್ ಈಕ್ವಲ್ ಟು 0 ಆಗಿರುತ್ತೆ ಅಂತ ಬರ್ಕೊಳ್ಳೇಬೇಕು. ಆಲ್ಫಾ ಪ್ಲಸ್ ಬೀಟಾ ಏನಿದೆ -b/a ಇದೆ. -b ಏನಪ್ಪ ಅಂದ್ರೆ ಇಲ್ಲಿ 2 ಇದೆ, ಮೈನಸ್ ಗೆ ಮೈನಸ್ ಅಂದ್ರೆ ಪ್ಲಸ್ 2 ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ √2 ಆಗುತ್ತೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಇದೆ. c/a ಏನಪ್ಪ ಅಂದ್ರೆ 1/3ಕ್ಕೆ 1/3 ಇದೆ. ಇಲ್ಲಿ a ನ ಬೆಲೆ ಅಂದ್ರೆ ಕೆಳಗಡೆ ಏನಿಲ್ಲ ಅಂದ್ರೂ ಕೂಡ 1 ಅಂತಕ್ಕಂಥದ್ದು ಇರುತ್ತೆ. b ಏನಪ್ಪ ಅಂದ್ರೆ -√2 ಅಂತಕ್ಕಂಥದ್ದು ಇರುತ್ತೆ. c ಏನಪ್ಪ ಅಂದ್ರೆ 1/3 ಅಂತಕ್ಕಂಥದ್ದು. ಈಗ ನಮಗೆ ಅಪೇಕ್ಷಿತ ಬಹುಪದೋಕ್ತಿ ಅಂದ್ರೆ ax² + bx + c ಅಂದ್ರೆ ಅದನ್ನ ಒಂದೊಂದ್ಸಲ ಬರ್ಕೊಂಡಾಗ x² ಗೆ x² ಬರೀಬೇಕು. a ಅಂದ್ರೆ 1 ಅಂದ್ರೆ 1x² ಬಂತು. b ಏನಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ b ಅಂದ್ರೆ √2 x ಗೆ x, c ಏನಪ್ಪ ಅಂದ್ರೆ ಪ್ಲಸ್ 1/3ಕ್ಕೆ 1/3. ಈಗ ಇಲ್ಲಿ ಕೂಡ ಕಾನ್ಸ್ಟೆಂಟ್ ನಂಬರ್ ಭಿನ್ನರಾಶಿಯಲ್ಲಿ ಇರೋದ್ರಿಂದ ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆ 3 ರಿಂದ ಇದಿಷ್ಟನ್ನು ಗುಣಿಸ್ತಾ ಹೋಗ್ಬೇಕು. 3 × x², 3x² ಪ್ಲಸ್ ಇಂಟು ಮೈನಸ್ ಮೈನಸ್ 3 ಅಂದ್ರೆ ಇದು ಕರ್ಣೀಯ ಅಥವಾ ಕರ್ಣೀಯ ಕ್ರಮ ಅಂದ್ರೆ ರೂಟ್ ಒಳಗಿರ್ತಕ್ಕಂಥ ಸಂಖ್ಯೆ ಇರೋದ್ರಿಂದ ರೂಟ್ ಒಳಗಡೆ ಏನಿಲ್ಲ ಒಂದು ಒಂದಿರುತ್ತೆ. ಹಾಗಾಗಿ ಹೊರಗಿರ್ತಕ್ಕಂಥ ಸಂಖ್ಯೆಗಳನ್ನು ಹೊರಗಿರ್ತಕ್ಕಂಥ ಸಂಖ್ಯೆಗಳ ಜೊತೆಗೆ ಗುಣಿಸಬೇಕಾಗಿರೋದ್ರಿಂದ 3 × 1 3, √2 √2, x ಗೆ x ಪ್ಲಸ್ ಗೆ ಪ್ಲಸ್ ಇದಕ್ಕೆ ಇಂಟು 3 ಮಾಡಿದಾಗ ಈ 3ಕ್ಕೂ ಕ್ಯಾನ್ಸಲ್ ಆಗಿ 1 ಉಳಿದ್ರೆ ಇಸ್ ಈಕ್ವಲ್ ಟು 0. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಬಹುಪದೋಕ್ತಿ ಯಾವಪ್ಪ ಅಂದ್ರೆ 3x² - 3 √2x + 1 ಅಂತಕ್ಕಂಥದ್ದು. ಅದೇ ರೀತಿನೇ ಇಲ್ಲಿ ಕೂಡ ಮೂರನೇದು 0 ಮತ್ತು √5. 0 ಅಂತಕ್ಕಂಥದ್ದು ಶೂನ್ಯತೆಗಳ ಮೊತ್ತ, √5 ಅಂತಕ್ಕಂಥದ್ದು ಶೂನ್ಯತೆಗಳ ಗುಣಲಬ್ಧ. ಇಲ್ಲಿ ಅಪೇಕ್ಷಿತ ಬಹುಪದೋಕ್ತಿ ax² + bx + c ಇಸ್ ಈಕ್ವಲ್ ಟು 0 ಅಂತಕ್ಕಂಥದ್ದು ಬರೀಲೇಬೇಕು. ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು √5 ಮೊತ್ತ ಗುಣಲಬ್ಧ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ಬಹುಪದೋಕ್ತಿ ಆದ ax² bx + c ಇಸ್ ಈಕ್ವಲ್ ಟು 0. a ನ ಬೆಲೆ 1, b ನ ಬೆಲೆ 0, c ನ ಬೆಲೆ √5. ಈಗ x² a ಅಂದ್ರೆ 1 ಏನಿಲ್ಲ ಅಂದ್ರೆ 1 ಇದ್ದೇ ಇರುತ್ತೆ. b ಬೆಲೆ 0 ಇರೋದ್ರಿಂದ ಬರೆದ್ರೆ ಬಿಟ್ರೆ ನಡೆಯುತ್ತೆ. ಹಾಗಾಗಿ ಪ್ಲಸ್ c ಇಸ್ ಈಕ್ವಲ್ ಟು √5. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ಬಹುಪದೋಕ್ತಿ ಯಾವಪ್ಪ ಅಂದ್ರೆ x² + √5 ಅಂತಕ್ಕಂಥದ್ದು.
ಅದೇ ರೀತಿನೇ ಇದೇ ಒಂದು ಅಭ್ಯಾಸದಲ್ಲಿ 4ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ 1, ಶೂನ್ಯತೆಗಳ ಗುಣಲಬ್ಧ ಕೂಡ 1 ಆಗಿರೋದ್ರಿಂದ 2 ಪ್ಲಸ್ ಇರೋದ್ರಿಂದ ಅಪೇಕ್ಷಿತ ಬಹುಪದೋಕ್ತಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c 0 ಅಂತಾನೆ ಬರೀಬೇಕು. ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ 1, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1ನೇ. ನಮಗೆ a ಬೆಲೆ 1 ಆಗಿರುತ್ತೆ, b ಬೆಲೆ ಇಲ್ಲಿ ಪ್ಲಸ್ 1 ಇರೋದ್ರಿಂದ ಇದು ಸೂತ್ರದಾಗ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 1ಕ್ಕೆ 1, c ಇಸ್ ಈಕ್ವಲ್ ಟು 1. ಈಗ a ಬೆಲೆ ಅಂದ್ರೆ 1 ಇದೆ, x ಸ್ಕ್ವೇರ್ ಗೆ x ಸ್ಕ್ವೇರ್ ಅಂದ್ರೆ ಇದ್ರ ಜೊತೆಗೆ ಏನಿಲ್ಲ ಅಂದ್ರೂ 1 ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಈಗ ಇಲ್ಲಿಂದ ಇದನ್ನ ಮುಗಿಸ್ಕೋಬೇಕು, ಯಾಕಂದ್ರೆ ಇಲ್ಲಿ ಮೈನಸ್ b ಬೆಲೆ ಮೈನಸ್ ಇರೋದ್ರಿಂದ ನಾವು ಯಾವಾಗಲೂ ಪ್ಲಸ್ ಮೈನಸ್ 1 ಇಂಟು x ಬರೆಯಬಹುದು ಡೈರೆಕ್ಟ್ ಆಗಿ. ಪ್ಲಸ್ ಇಂಟು ಮೈನಸ್ ಮೈನಸ್ 1ಕ್ಕೆ 1, x ಗೆ x ಪಕ್ಕಕ್ಕೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ c ಬೆಲೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ c ಬೆಲೆ 1 ಇಸ್ ಈಕ್ವಲ್ ಟು 0. ನಮಗೆ ಬೇಕಾಗಿರತಕ್ಕಂತಹ ಬಹುಪದೋಕ್ತಿ ಯಾವಪ್ಪ ಅಂದ್ರೆ x ಸ್ಕ್ವೇರ್ ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇವು 4 ಕೂಡ ಅಭ್ಯಾಸ 2.2 ರಲ್ಲಿ ರೋಮನ್ ನಂಬರ್ 2 ರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಇನ್ನು 5ನೇ ಪ್ರಶ್ನೆ ಒಂದು ಬಿಟ್ಟಿದ್ದೀನಿ, ನಿಮ್ಗೆ ಏನಾದರೂ ಗೊತ್ತಾಗದೇ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ನಾವು ಈ ಒಂದು ಮುಂದಿನ ತರಗತಿಯಲ್ಲಿ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ. ಯಾರಾದ್ರೂ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗಾಗಿ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತಂದು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದ.